Hello students, welcome to Ishwari Taniksha channel. So students, ನೆನ್ನೆ ಅಷ್ಟೇ ಪ್ರಾವಿಷನಲ್ ಫಸ್ಟ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ನಾಳೆ ಇಲ್ಲ ನಾಳಿದ್ದಲ್ಲಿ ಮೋಸ್ಟ್ಲಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಸಿಕ್ಕಿರುವಂಥ ಸೀಟು ಆಲ್ಮೋಸ್ಟ್ ಕನ್ಫರ್ಮ್ಡ್ ಅಂತಲೇ ತಿಳ್ಕೊಳ್ಳಿ. ಸೊ ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಚಾಯ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಿಫೋರ್ ಸೆಲೆಕ್ಟಿಂಗ್ ದ ಚಾಯ್ಸಸ್ ನಿಮಗೆ ಈ ಪೆನಾಲ್ಟಿ ಬಗ್ಗೆ ತಿಳಿದಿರಬೇಕು. ಸೊ ಕ್ಯಾನ್ಸಲೇಷನ್ ಆಫ್ ದ ಸೀಟ್ ಆ್ಯಂಡ್ ಪೆನಾಲ್ಟಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿದಿರಬೇಕು. ಇಲ್ಲ ಅಂತಂದರೆ ಲೇಟರ್ ಆನ್ ಸ್ಟೇಜಸಲ್ಲಿ ನೀವು ಹ್ಯೂಜ್ ಅಮೌಂಟ್ ಆಫ್ ಮನಿನ ಪೆನಾಲ್ಟಿಯಾಗಿ ಪೇ ಮಾಡಬೇಕಾಗುತ್ತೆ. ಸೊ ಇನ್ ದಿಸ್ ವಿಡಿಯೋ ಲೆಟ್ ಅಸ್ ಸಿ ವೆನ್ ಯು ಕ್ಯಾನ್ಸಲ್ ಸೀಟ್ ಇನ್ ಫಸ್ಟ್ ರೌಂಡ್ ಪೆನಾಲ್ಟಿ ಎಷ್ಟು ಪೇ ಮಾಡಬೇಕಾಗುತ್ತೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ, ಆಫ್ಟರ್ ಸೆಕೆಂಡ್ ರೌಂಡ್ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಬೋದಾ, ಈ ಎಲ್ಲ ಕ್ವೆಶನ್ಸ್ಗೆ ನಾವು ಈ ವಿಡಿಯೋದಲ್ಲಿ ಆನ್ಸರ್ ನೋಡೋಣ. If a candidate who has been allotted a seat in any discipline in the first round and who has reported to the college wishes to cancel the seat before the last date notified for entry of options for the second round, he can cancel by deducing 5,000 rupees as processing fee and 5,000 rupees penalty and refund the remaining fees paid. So students, ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ. ಸೊ ನೀವೇನು ಮಾಡ್ತೀರಾ, ನೀವು ಫೀ ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡ್ತೀರಾ ಮತ್ತು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಸಹ ಮಾಡ್ಕೊಂಡಿರ್ತೀರ. ಅದಾದಮೇಲೆ ನಿಮಗೆ ಸೀಟ್ ಇಷ್ಟ ಆಗಲ್ಲ, ಸೊ ಸೀಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊತೀರ. ಸೊ ಸೀಟ್ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಹೇಗೆ ಸೀಟ್ ಕ್ಯಾನ್ಸಲ್ ಮಾಡೋದು ಅಂತಂದರೆ, ನೀವು ಬಿಫೋರ್ ಲಾಸ್ಟ್ ಡೇಟ್ ಆಫ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಸೊ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಅದಕ್ಕಿಂತ ಮುಂಚೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದರೆ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ KA ಆಫೀಸ್ಗೆ ಹೋಗಿ ಅಲ್ಲಿ ಇನ್ ರೈಟಿಂಗಲ್ಲಿ ನೀವು ಕೊಡಬೇಕು, ಈ ಸೀಟನ್ನು ನಾನು ಸರೆಂಡರ್ ಮಾಡ್ತಾಯಿದ್ದೀನಿ ಅಂತ. ಸೊ ಆವಾಗ KA ಅವರು 5,000 + 5,000, ಸೊ ಟೋಟಲ್ 10,000 ಫೀಸನ್ನು ಡೆಡ್ಯೂಸ್ ಮಾಡಿ ನಿಮಗೆ ರಿಮೇನಿಂಗ್ ಅಮೌಂಟನ್ನು ರೀಫಂಡ್ ಮಾಡ್ತಾರೆ. ಸೊ ಯಾವಾಗ ರೀಫಂಡ್ ಮಾಡ್ತಾರೆ, ಇಮಿಡಿಯೇಟಾಗಿ ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಕಳಿಸ್ತಾರ ಅಂತಂದರೆ ಇಲ್ಲ, ಆಫ್ಟರ್ ಕೌನ್ಸ್ಲಿಂಗ್ ಪ್ರೋಸೆಸ್ ನಿಮಗೆ ರಿಮೇನಿಂಗ್ ಅಮೌಂಟು ರೀಫಂಡ್ ಆಗುತ್ತೆ. ಸೊ 10,000 ಮೈನಸ್ ಮಾಡಿಕೊಂಡು ರಿಮೇನಿಂಗ್ ಏನು ಅಮೌಂಟ್ ಇರುತ್ತೋ ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ದಿಸ್ ಇಸ್ ಇನ್ ದಿ ಫಸ್ಟ್ ರೌಂಡ್. If a candidate who has been allotted a seat in any discipline in the first round or second round and who has reported to the college or not surrenders the seat after the completion of second round, the executive director shall forfeit the entire paid fees including 5,000 as processing fee and 5,000 penalty. So students, ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿರುತ್ತೆ, ಸೊ ನೀವು ಫೀಸ್ ಸಹ ಪೇ ಮಾಡಿರ್ತೀರ. ಇಲ್ಲ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ನೀವು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರ. ಸೊ ಸೆಕೆಂಡ್ ರೌಂಡ್ಗೆ ಹೇಗೆ ಹೋಗಿರ್ತೀರ ಅಂತಂದರೆ, ಫಸ್ಟ್ ರೌಂಡಲ್ಲಿ ಫೀಸ್ ಪೇ ಮಾಡಿಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ಸೆಕೆಂಡ್ ರೌಂಡ್ಗೆ ಹೋದಾದಮೇಲೆ ನಿಮಗೆ ಅಡ್ಮಿಷನ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿರೋದು, ಸೆಕೆಂಡ್ ರೌಂಡ್ಗೆ ಹೋದಾದಮೇಲೆ ನಿಮಗೆ ಇಷ್ಟ ಇರಲ್ಲ. ಸೊ ಆವಾಗ ನೀವು ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ಕೊತೀರ. ಸೊ ಆವಾಗ ನೀವು ಸೀಟನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ನೀವು ಎಂಟೈರ್ ಫೀಸನ್ನು KA ಅವರು ಫೋರ್ಫಿಟ್ ಮಾಡ್ಕೊತಾರೆ. ಸೊ ಎಂಟೈರ್ ಫೀಸ್ ಅಂತಂದರೆ ನೀವು ಫಸ್ಟ್ ರೌಂಡಲ್ಲಿ ಎಷ್ಟು ಸಮ್ ಆಫ್ ಮನಿ ಕಟ್ಟಿರ್ತೀರೋ, ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಎಂಟೈರ್ ಅಡ್ಮಿಷನ್ ಫೀಸ್ ಕಟ್ಟಿರ್ತೀರಲ್ವಾ, 65,000 ಇರ್ಬೋದು, ಇಲ್ಲ 12 lakh rupees ಇರ್ಬೋದು, ಇಲ್ಲ 1.5 lakh ಇರ್ಬೋದು. ಸೊ ಫಸ್ಟ್ ರೌಂಡಲ್ಲಿ ನೀವು ಏನು ಫೀಸ್ ಪೇ ಮಾಡಿದ್ದೀರೋ ಆ ಎಂಟೈರ್ ಫೀಸನ್ನು ರೆಡ್ಯೂಸ್ ಮಾಡ್ತಾರೆ. ಪ್ಲಸ್ ಅಡಿಷ್ನಲ್ ಆಗಿ ನೀವು 10,000 ಪೇ ಮಾಡಬೇಕಾಗುತ್ತೆ. 5,000 ಪ್ರಾಸೆಸಿಂಗ್ ಫೀ ಮತ್ತು 5,000 ಪೆನಾಲ್ಟಿ ನೀವು ಪೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ದ ಕ್ಯಾಂಡಿಡೇಟ್ ಹೂ surrenders the seat allotted in the second round, the executive director shall forfeit the entire fees paid. ಸೊ ಸ್ಟೂಡೆಂಟ್ಸ್, ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ. ಸೊ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವೇನು ಮಾಡಿರ್ತೀರಾ,
ನೀವು ಕಾಷನ್ ಡೆಪಾಸಿಟನ್ನು ಪೇ ಮಾಡಿರ್ತೀರ. ಸೊ 1 ಲ್ಯಾಕ್ ಕಾಷನ್ ಡೆಪಾಸಿಟ್ ಪೇ ಮಾಡಿಬಿಟ್ಟು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಸೊ ಆ ಸೀಟ್ ಬಟ್ ನಿಮಗೆ ಇಷ್ಟ ಇರೋದಿಲ್ಲ. ಸೊ ಆಗ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ಕೊತೀರಾ. ಸೊ ಆವಾಗ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತಂದರೆ, ಆ ಸೀಟನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ನೀವು ಕಟ್ಟಿರೋ 1 ಲ್ಯಾಕ್ ರುಪಿ ಕಾಷನ್ ಡೆಪಾಸಿಟು ಫೋರ್ಫೀಟ್ ಆಗುತ್ತೆ. ಪ್ಲಸ್ ನೀವು ಫಸ್ಟ್ ಇಯರ್ ಫೀಸನ್ನು ಎಂಟೈರ್ ಆಗಿ ಪೇ ಮಾಡಬೇಕಾಗುತ್ತೆ. ಸೊ ಆವಾಗ ಮಾತ್ರನೇ ಸೀಟನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟು, ನೋ ಸರೆಂಡರ್ ಆರ್ ಕ್ಯಾನ್ಸಲೇಷನ್ ಆಫ್ ಸೀಟ್ ಶಾಲ್ ಬಿ ಅಕ್ಸೆಪ್ಟೆಡ್ ಆಫ್ಟರ್ ಮಾಪ್-ಅಪ್ ರೌಂಡ್. ಸೊ ಮಾಪ್-ಅಪ್ ರೌಂಡ್ ಬಂದ್ಬಿಟ್ಟು ಥರ್ಡ್ ರೌಂಡು. ಸೊ ಆಫ್ಟರ್ ಮಾಪ್-ಅಪ್ ರೌಂಡ್ ನೀವು ಯಾವುದೇ ಸೀಟನ್ನು ಕ್ಯಾನ್ಸಲ್ ಮಾಡೋಕ್ಕೆ ಆಗೋದಿಲ್ಲ. ಇಫ್ ಅ ಕ್ಯಾಂಡಿಡೇಟ್ ಡಸಂಟ್ ಸರೆಂಡರ್ ಆರ್ ಕ್ಯಾನ್ಸಲ್ ಆರ್ ಫೇಲ್ ಟು ಜಾಯಿನ್ ದಿ ಅಲಾಟೆಡ್ ಕಾಲೇಜ್ even after the completion of second extended round, the executive director shall forfeit the entire fees amount paid by the candidates. ಸೊ ಸ್ಟೂಡೆಂಟ್ಸ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಫೀಸ್ ಪೇ ಮಾಡಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರ. ಸೊ ಆ ರೌಂಡಲ್ಲಿ ನೀವು ಏನಾದರೂ ಸೀಟ್ ಸಿಕ್ಕೂ ಸಹ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಂಟೈರ್ ಫೀಸನ್ನು ರೆಡ್ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಕ್ಯಾನ್ಸಲೇಷನ್ ಆಫ್ ದಿ ಸೀಟ್ ಬೈ ಪೇಯಿಂಗ್ ಪೆನಾಲ್ಟಿ. ಸೊ ಇದನ್ನು ಚೆನ್ನಾಗಿ ತಿಳ್ಕೊಂಡು ಆದಮೇಲೆ ನೀವು ಚಾಯ್ಸಸನ್ನು ಸೆಲೆಕ್ಟ್ ಮಾಡಿ. ಸೊ ಇದು ತಿಳ್ಕೊಂಡೆ ನೀವು ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊತೀರಾ, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸೊ ಆವಾಗ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ಕೊತೀರಾ. ಆವಾಗ ನೀವು ಈ ಪೆನಾಲ್ಟಿ ಬಗ್ಗೆ ತಿಳಿದಾಗ ಸೊ ನಿಮಗೆ 12 ಲ್ಯಾಕ್ ರುಪೀಸ್ ಏನು ಪೇ ಮಾಡಿರ್ತೀರೋ ಅದು ಹೋಗುತ್ತೆ, ಇಲ್ಲ 1.5 ಲ್ಯಾಕ್ ರುಪೀಸ್ ಏನು ಪೇ ಮಾಡಿರ್ತೀರೋ ಅದು ಹೋಗುತ್ತೆ. ಸೊ ಅದಕ್ಕೆ ಪೆನಾಲ್ಟಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆದಮೇಲೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಎಕ್ಸಸೈಸ್ ಮಾಡಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.